ಸೇಲ್ ಸೇಲ್, ದೀಪಾವಳಿ ಧಮಾಕಾ ಸೇಲ್, ಸೂಪರ್ ಗಿಫ್ಟ್ಸ್ ಮತ್ತು ಆಫರ್ಗಳಿಗೆ ಇಂದೇ ಭೇಟಿ ಕೊಡಿ. ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊಣ್ಣೂರ್ಗೆ ಹರಿದು ಬರುತ್ತಿರುವ ಜನಸಾಗರ. ಇಂದೇ ಭೇಟಿ ನೀಡಿ. ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊಣ್ಣೂರ್, ತಾಲೂಕು ಗೋಕಾಕ, ಬೆಳಗಾವಿ ಜಿಲ್ಲೆ. ಗ್ರಾಮದಲ್ಲಿ ಒಂದು ವೀರೇಶ್ವರ ಜಾತ್ರಾ ಮಹೋತ್ಸವ ಮತ್ತೆ ನೂತನವಾಗಿ ದಾಸಶ್ರೇಷ್ಠ ಕನಕದಾಸರ ಒಂದು ಕಂಚಿನ ಪುತ್ಥಳಿಯನ್ನ ನಿರ್ಮಾಣ ಮಾಡಿ ಅದರ ಅನಾವರಣಕ್ಕೋಸ್ಕರ ಇವತ್ತು ನಮ್ಮನ್ನೆಲ್ಲರಿಗೆ ಕರೆದಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ನಮ್ಮ ಸಿದ್ಧಾಶ್ರಮ ಮಠದ ಪೂಜ್ಯರಾದಂತಹ ಅಮರೇಶ್ವರ ಮಹಾಸ್ವಾಮೀಜಿಗಳು ಬಂದಿದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ, ಹಾಗೆ ವೇದಿಕೆ ಮೇಲೆ ಇದು ಬಹಳಷ್ಟು ಸಾಧು ಸಂತರಿದ್ದಾರೆ. ಇಳಿಯ ಸಿದ್ಧ ಸ್ವಾಮೀಜಿಯವರು, ಸೋಮಲಿಂಗೇಶ್ವರ ಸ್ವಾಮೀಜಿಯವರು, ಜ್ಯೋತಿ ಲಕ್ಕಪ್ಪ ಮಹಾರಾಜರು, ಸಿದ್ದೇಶ್ವರ ಶರಣರು, ಮತ್ತೆ ವೇದಿಕೆ ಮೇಲೆ ಇಂದು ಎಲ್ಲಾ ಸಾಧು ಸಂತರಿಗಳಿಗೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ, ಮತ್ತೆ ಒಂದು ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮತ್ತು ನಮ್ಮ ಕರ್ನಾಟಕ ಘನ ಸರ್ಕಾರದ ಲೋಕೋಪಯೋಗಿ ಸಚಿವರು, ತಂದೆಗೆ ಆಪ್ತರು, ಮತ್ತೆ ಸಾಮಾಜಿಕ ಬದ್ಧತೆ ಉಳ್ಳವರು, ಮತ್ತೆ ಸಮಾಜದಲ್ಲಿ ಮೂಢನಂಬಿಕೆಗಳನ್ನು ಹೋಗ್ಲಾಡಿಸಿ ವೈಚಾರಿಕತೆಯನ್ನ ತರಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಪಡ್ತಿರುವಂತಹ ನಮ್ಮೆಲ್ಲರ ನಾಯಕರಾದಂತಹ ಸತೀಶ್ ಜಾರಕಿಹೊಳಿ ಸಾಹೇಬರಿದ್ದಾರೆ. ಮತ್ತೆ ಅದೇ ರೀತಿ ಈ ಕಾರ್ಯವನ್ನೆಲ್ಲ ಕುರಿತು ಮಾತನಾಡಿದಂತಹ ಬೆಳಗಾವಿ ನಗರಾಭಿವೃದ್ಧಿ ಇಲಾಖೆಯ ಸಚಿವರು, ಇಲಾಖೆ ಅಧ್ಯಕ್ಷರಾದಂತಹ ನಮ್ಮ ಲಕ್ಷ್ಮಣರಾವ್ ಚಿಂಗಳೆ ಅವರಿದ್ದಾರೆ. ಮತ್ತು ನಮ್ಮ ಪಕ್ಕದ ತೇರದಾಳ ಕ್ಷೇತ್ರದ ಕಾಂಗ್ರೆಸ್ನ ಈ ಬಾರಿ 2023 ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿದ್ದಂತವ್ರು ಸಿದ್ದೇಶ್ವರ ಕೋಣೂರ್ ಅವರಿದ್ದಾರೆ. ಮತ್ತೆ ಅದೇ ರೀತಿ ಉಪ್ಪಾರ್ ನಿಗಮದ ನೂತನ ಅಧ್ಯಕ್ಷರಾಗಿರುವಂತಹ ಭರಮಣ್ಣ ಉಪ್ಪಾರ್ ಅವರಿದ್ದಾರೆ. ಮತ್ತು ಬಸವರಾಜ ಬಸಲಿಗುಂದಿ ಅವರಿದ್ದಾರೆ. ಮತ್ತು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾದಂತಹ ಕಾಶಿನಾಥ್ ಹುಡೇದ್ ಅವರಿದ್ದಾರೆ. ರಾಮಕೃಷ್ಣ ರುಳ್ಳಿ ಅವರಿದ್ದಾರೆ. ನಮ್ಮ ಪ್ರದೇಶ ಗುರುಬರ್ ಸಂಘದ ಮಾಜಿ ಅಧ್ಯಕ್ಷರಾದಂತಹ ರಾಜೇಂದ್ರ ಸಣ್ಣಕ್ಕಿ ಅವರಿದ್ದಾರೆ. ನಿಡುಗುಡ್ಡಿ ಅವರಿದ್ದಾರೆ. ಮತ್ತೆ ವೇದಿಕೆ ಮೇಲೆ ಇನ್ನೂ ಹಲವಾರು ಅತಿಥಿ ಗಣ್ಯರಿದ್ದಾರೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ವೇದಿಕೆ ಮುಂದುಗಡೆ ಇವತ್ತು ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆದು ನಿಗಳ ಜೊತೆ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮೆಲ್ಲ ಕಪ್ಪಲಗುಂದಿ ಗ್ರಾಮದ ತಾಯಿಂದ್ರಿದ್ದೀರಿ, ಸಹೋದರಿದ್ದೀರಿ, ಅಣ್ಣ ತಮ್ಮಂದಿರಿದ್ದೀರಿ, ನೀವೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು. 1 ಗಂಟೆಗೆ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಇವತ್ತು ಹಬ್ಬ ಬೇರೆ ಇದೆ, ಬಲಿಪಾಡ್ಯಮಿ ದಿವಸ, ಹಾಗಾಗಿ ನಾ ಹೆಚ್ಚು ಮಾತನಾಡಕ್ ಹೋಗುದಿಲ್ಲ. ಸತೀಶ್ ಜಾರಕಿಹೊಳಿ ಸಾಹೇಬ್ರು ಕೂಡ ಮಾತನಾಡ್ಬೇಕು, ಹಾಗಾಗಿ ನಾ ಹೆಚ್ಚು ಮಾತನಾಡಕ್ ಹೋಗುದಿಲ್ಲ. ಇವತ್ತು ಬೀರೇಶ್ವರ ಜಾತ್ರಾ ಮಹೋತ್ಸವ ಮಾಡಿ ಜೊತೆಗೆ ಕನಕದಾಸರ ಒಂದು ಪ್ರತಿಮೆಯನ್ನು ಕೂಡ ನಿರ್ಮಾಣ ಮಾಡಿ ಅದನ್ನ ಅನಾವರಣ ಮಾಡಿದ್ದೀರಿ. ಬಹಳ ಸಂತೋಷವಾದಂತ ವಿಚಾರ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸಮಾಜದಲ್ಲಿ ಮಹನೀಯರು ಯಾರಿರ್ತಾರೆ ಅವರೆಲ್ಲರ ಪ್ರತಿಮೆಗಳನ್ನ ಅಲ್ಲಲ್ಲಿ ಮಾಡ್ತಾ ಇರಬೇಕು. ಅದ್ರೊಳಗೂ ಮುಖ್ಯವಾಗಿ ಬರೀ ನಗರಗಳಲ್ಲಿ ಮಾಡ್ತಾರೆ ಸಾಲದು, ಗ್ರಾಮೀಣ ಭಾಗದಲ್ಲಿ ಇಡೀ ಸಮಾಜನ ಬದಲಾವಣೆ ಮಾಡ್ಬೇಕು ಅಂತ ಹೇಳಿ, ಸುಧಾರಣೆ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಂತಹ ಎಲ್ಲ ಮಹನೀಯರ ಪ್ರತಿಮೆಗಳು ಇರಬೇಕು ಅಂತ ಹೇಳಿ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ. ಯಾಕೆ ಅಂತಂದ್ರೆ ಆ ಪ್ರತಿಮೆಗಳನ್ನು ನೋಡಿದಾಗ ನಾವು ಆ ಮಹನೀಯರನ್ನ ಜ್ಞಾಪಿಸ್ಕೊಳ್ತಾ ಇರ್ತೀವಿ, ಇಲ್ಲಾಂದ್ರೆ ಮರ್ತು ಬಿಡ್ತೀವಿ. ಅವ್ರನ್ನ ನೆನೆಸ್ಕೊಂಡಾಗ ಅವ್ರು ನಮ್ಗೆ ಬೋಧನೆ ಮಾಡಿದಂತ ತತ್ವ ಸಿದ್ಧಾಂತಗಳು ಕೂಡ ಜ್ಞಾಪಕಕ್ಕೆ ಬರುತ್ತೆ. ಹಾಗಾಗಿ ಅವರ ಬೋಧನೆಗಳನ್ನ ಅವಾಗ ಜ್ಞಾಪಿಸ್ಕೊಳ್ಳೋಕೋಸ್ಕರ ಆದ್ರೂ ಇಂಥ ಮಹನೀಯರ ಒಂದು ಪ್ರತಿಮೆಗಳನ್ನ, ಪುತ್ಥಳಿಗಳನ್ನ ನಿರ್ಮಾಣ ಮಾಡ್ಬೇಕು, ಅದು ಗ್ರಾಮೀಣ ಭಾಗದಲ್ಲಿ ಅಂತ ನಾನು ಯಾವಾಗ್ಲೂ ನಂಬ್ತೀನಿ. ಆದ್ರೆ ಕನಕದಾಸರ ಪುತ್ಥಳಿ ಮಾಡಿ ಸುಮ್ನೆ ಅವ್ರನ್ನ ಒಂದು ಕಂಚಿನ ಪ್ರತಿಮೆ ಮಾಡಿ ಜೀವ ಇಲ್ದವ್ರ ಪ್ರತಿಮೆಯಲ್ಲಿ ಅವ್ರನ್ನ ನೋಡಿದ್ರೆ ಸಾಲದು. ಅವ್ರನ್ನ ನಿಜವಾಗ್ಲೂ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ಬೇಕು ಅಂತಂತಂದ್ರೆ, ಅವ್ರಿಗೆ ನಿಜವಾಗ್ಲೂ ನಾವು ಗೌರವ ಸಲ್ಲಿಸ್ಬೇಕು ಅಂತಂತಂದ್ರೆ ಅವ್ರಿಗೆ ಮಾಡಿದಂತಹ ಬೋಧನೆಗಳನ್ನ ನಾವು ಅನುಸರಿಸಬೇಕು, ಸಿದ್ಧಾಂತಗಳನ್ನ ನಾವು ಅನುಸರಿಸಬೇಕು. ಅಷ್ಟೇ ಅಲ್ಲದೆ ನಮ್ಮ ಮುಂದಿನ ಪೀಳಿಗೆಯವರಿಗೆ, ನಮ್ಮ ಯುವಕರಿಗೆ, ನಮ್ಮ ಮಕ್ಕಳಿಗೆ ಅವರ ಬೋಧನೆಯನ್ನ ತಿಳಿಸ್ಕೊಡುವಂತ ಕೆಲಸ ಮಾಡ್ಬೇಕು. ಅವಾಗ ಮಾತ್ರ ನಾವು ನಿಜವಾಗ್ಲೂ ಕನಕದಾಸರಿಗೆ ಗೌರವ ಸಲ್ಲಿಸಿದಂತಾಗುತ್ತೆ, ಶ್ರದ್ಧಾಂಜಲಿ ಸಲ್ಲಿಸಿದಂಗಾಗುತ್ತೆ. ಕನಕದಾಸರು ಏನ್ ಹೇಳಿದ್ರು, ಅವರು ಸಮಾಜದಲ್ಲಿ ಜಾತಿ ಅಸಮಾನತೆ ಹೋಗ್ಬೇಕು ಅಂತ ಹೇಳಿದ್ರು. ಕುಲವೆಂದು ಹೊಡೆದಾಡಿದರೆ ಕುಲದ ನೆಲೆನೇನಾದ್ರು ನೀವು ಬಲ್ಲಿರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಕುಲ ಅನ್ನೋದು ಮಾನವ ನಿರ್ಮಿತ, ಕುಲ ಅನ್ನೋದು ಒಂದು ಕೃತಕವಾದಂತಹ ಮಾನವ ನಿರ್ಮಿತ ವ್ಯವಸ್ಥೆ, ಅದರಿಂದ ಹೊರಗೆ ಬನ್ನಿ, ಎಲ್ಲರೂ ಕೂಡ ಸಮಾನರನ್ನ ಕಾಣಿ ಅಂತ ಹೇಳಿದ್ರು. ಅದೇ ರೀತಿ ಅವರು ಮೂಢನಂಬಿಕೆಗಳನ್ನ ಟೀಕೆ ಮಾಡಿದ್ರು. ಅವ್ರು ಹೇಳ್ತಾರೆ, ನೇಮವೇತಕ್ಕೆ, ಹೋಮವೇತಕ್ಕೆ ಕಪಟ ಗುಣ ವಿಪರೀತವಿದ್ದವರು ಇಷ್ಟೆಲ್ಲ ಆಚಾರ ಮಾಡಿದ್ರೆ ಏನಕ್ಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಬರೀ ಗೊಡ್ಡು ಆಚಾರಗಳನ್ನ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ. ನಾವ್ ಏನೇ ಆಚಾರ ಮಾಡಿದ್ರು ಅದ್ರ ಹಿಂದೆ ಉದ್ದೇಶನ ಅರ್ಥ ಮಾಡ್ಕೊಂಡು ಮನಸ್ಸಿನ ಶುದ್ಧಿಯಾಗಿಟ್ಕೊಂಡು ಮಾಡಿದ್ರೆ ಮಾತ್ರ ಅದಕ್ಕೆ ಅರ್ಥ ಅಂತ ಹೇಳಿ ಅವ್ರು ಮೂಢನಂಬಿಕೆಗಳನ್ನ ಟೀಕೆ ಮಾಡಿದ್ರು. ಸೊ ಹಾಗಾಗಿ ಅವ್ರು ಹಾಕುವಂತ ದಾರಿಯಲ್ಲಿ ನಾವು ನಡೆಯುವಂತ ಪ್ರಯತ್ನ ಮಾಡ್ಬೇಕು. ನಮ್ಮ ಕಾಂಗ್ರೆಸ್ ಪಕ್ಷ ಆಗಿ ನಮ್ಮ ಸರ್ಕಾರ ಕೂಡ ಅದನ್ನೇ ನಂಬುವಂತದ್ದು. ಇವತ್ತು
ಬೀರೇಶ್ವರ ಜಾತ್ರೆನ ನೀವು ಆಚರಣೆ ಮಾಡ್ತಿದ್ದೀರಾ, ಬಹಳ ಸಂತೋಷವಾದಂತ ವಿಚಾರ. ಧರ್ಮ ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ಸಮಾಜದಲ್ಲಿ ಧರ್ಮ ಅನ್ನೋದು ಇಲ್ಲದೆ ಹೋದ್ರೆ ಸಮಾಜ ಸರಿದಾರ್ಯದಲ್ಲಿ ನಡೆಯಲಿಕ್ಕೆ ಸಾಧ್ಯ ಆಗಿಲ್ಲ. ಧರ್ಮದ ಕೆಲಸನೇ ಸಮಾಜದಲ್ಲಿ ನೈತಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತ ಕೆಲಸ ಮಾಡೋದಕ್ಕೆ ಧರ್ಮ ಅಂತ ಇರೋದು. ಮತ್ತೆ ಅಷ್ಟೇ ಅಲ್ಲದೆ ಮನುಷ್ಯನಿಗೆ ಆಧ್ಯಾತ್ಮಿಕವಾಗಿ ಜ್ಞಾನ ಕೊಡೋದಕ್ಕೆ, ಆಧ್ಯಾತ್ಮಿಕವಾಗಿ ಉನ್ನತಿ ಪಡೆಯೋದು ಹೇಗೆ ಅನ್ನೋದಕ್ಕೆ ದಾರಿ ತೋರಿಸೋದಕ್ಕೆ ಇರುವಂತದ್ದು ಧರ್ಮ. ಆದ್ರೆ ಆ ಧರ್ಮನ ನಾವು ರಾಜಕೀಯಕ್ಕೆ ಬಳಸ್ಕೊಳ್ಬಾರ್ದು. ಧರ್ಮ ಅನ್ನೋದು ಮುಖ್ಯ. ಧರ್ಮ ಇಲ್ಲದೆ ಹೋದ್ರೆ ಮನುಷ್ಯ ಬದುಕೋದ್ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಮನುಷ್ಯ ಅಂದ್ಮೇಲೆ ನಾವು ಕಷ್ಟಗಳನ್ನ ಎದುರಿಸಬೇಕು, ಸುಖನೂ ನೋಡ್ಬೇಕು, ಕಷ್ಟನೂ ನೋಡ್ಬೇಕು. ಕಷ್ಟಗಳನ್ನ ಎದುರಿಸಿದಾಗ ಎಷ್ಟೊಂದ್ ಜನ ನಾವು ಎದೆಗುಂದು ಬಿಡ್ತೀವಿ. ಆಗ ಎದೆಗುಂದಾಗ ನಮಗಿಂತ ಒಂದು ಮೀರಿದ ಶಕ್ತಿ ಒಂದಿದೆ, ಅದು ನಮ್ಮನ್ನ ಕಾಪಾಡುತ್ತೆ ಅನ್ನೋ ಒಂದು ಧೈರ್ಯ, ನಂಬಿಕೆ ಇದ್ರೆ ನಾವು ಜೀವನನ ಧೈರ್ಯವಾಗಿ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಧರ್ಮ ಮುಖ್ಯ. ಧರ್ಮ ಇಲ್ಲದೆ ಇರೋದಕ್ಕಾಗಲ್ಲ. ಆದ್ರೆ ಧರ್ಮದ ಹೆಸರಲ್ಲಿ ದ್ವೇಷ ಬಿತ್ತಬಾರ್ದು. ಧರ್ಮದಲ್ಲಿ ಹೆಸರು ದ್ವೇಷ ಬಿತ್ತಿದ್ರೆ ಮಾತ್ರ ಅದು ಯಾರಿಗೂ ಕೂಡ ಒಳ್ಳೇದಾಗಲ್ಲ, ಸಮಾಜ ಹಾಳಾಗೋಗ್ಬಿಡುತ್ತೆ. ಇವತ್ತು ನೀವು ಯಾವುದೇ ಪ್ರಪಂಚದಲ್ಲಿ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡಿದಂತ ದೇಶಗಳನ್ನು ನೋಡಿ, ಪಾಕಿಸ್ತಾನ ಇರ್ಬೋದು, ಆಫ್ಘಾನಿಸ್ತಾನ ಇರ್ಬೋದು, ಮಯನ್ಮಾರ್ ಇರ್ಬೋದು, ಇರಾನ್ ಇರ್ಬೋದು, ಇವತ್ತು ಅಲ್ಲೆಲ್ಲ ಏನಾಗೋಗಿದೆ, ಧರ್ಮದ ಜೊತೆಗೆ ರಾಜಕೀಯ ದರ್ಶನದಿಂದ ಏನಾಗೋಗಿದೆ, ಜನ ಪ್ರಶ್ನೆ ಮಾಡುವಂತ ಎದೆಗಾರಿಕೆನೆ ಕಳ್ಕೊಂಡು ಧರ್ಮದ ಹೆಸರಲ್ಲಿ ಯಾರು ಓಟ್ ಕೇಳ್ತಾರೋ ಇವ್ರು ನಮ್ಮ ಧರ್ಮನ ಕಾಪಾಡ್ತಾರಪ್ಪ ಅಂತ ಹೇಳಿ ಅವ್ರು ನಿಜವಾಗ್ಲೂ ಮಾಡ್ಬೇಕಾದ ಕೆಲಸನ ಮರೆತು ಅವರು ಭ್ರಷ್ಟಾಚಾರ ಮಾಡಿದ್ರು, ಸರ್ವಾಧಿಕಾರಿತ್ವ ಮಾಡಿದ್ರು, ಅವ್ರಿಗೆ ಓಟ್ ಹಾಕ್ತಾ ಪ್ರಜಾಪ್ರಭುತ್ವನ ಕೊಲ್ಲುವಂತ ಕೆಲಸ ಆಗೋಗ್ಬಿಡುತ್ತೆ. ಹಾಗಾಗಿ ಧರ್ಮದಲ್ಲಿ ಯಾವತ್ತೂ ಕೂಡ ರಾಜಕಾರಣ ಬೆರೆಸಬಾರ್ದು. ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋದ್ರ ಬಗ್ಗೆ ನಾವು ಯಾವತ್ತೂ ಎಚ್ಚರಿಕೆಯಿಂದ ಇರಬೇಕು. ಮತ್ತೆ ಧರ್ಮದ ಹೆಸರಲ್ಲಿ ದ್ವೇಷ ಮಾಡೋದ್ರ ಬಗ್ಗೆನೂ ಕೂಡ ನಾವು ಎಚ್ಚರದಿಂದ ಇರಬೇಕು. ಇವತ್ತು ಧರ್ಮದ ಹೆಸರಲ್ಲಿ ಇನ್ನೊಬ್ರು ಧರ್ಮದವ್ರ ಮೇಲೆ ಎತ್ತಿಕಟ್ಟಿ ರಾಜಕಾರಣ ಮಾಡೋರಿದ್ದಾರೆ, ಅಂತವ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವ ಧರ್ಮ ಕೂಡ ದ್ವೇಷ ಮಾಡುವಂತ ಹೇಳಲ್ಲ. ಎಲ್ಲ ಧರ್ಮಗಳಲ್ಲೂ ಕೂಡ ಏನ್ ಹೇಳುತ್ತೋ ಎಲ್ಲರನ್ನು ಕೂಡ ಪ್ರೀತಿಯಿಂದ ಕಾಡು. ಮನುಷ್ಯನ ಪ್ರೀತಿಯಿಂದ ಕಾಣಬೇಕು. ಎಲ್ಲರೂ ಮನುಷ್ಯರು, ಎಲ್ಲ ಸಮಾಜ ಕೂಡ ಹೇಳೋದು. ಹಾಗಾಗಿ ಧರ್ಮದ ನಿಜವಾದ ಅನುಯಾಯಿಗಳು ಯಾರಿರ್ತಾರೆ ಅವ್ರು ಯಾವತ್ತೂ ಕೂಡ ಯಾರನ್ನು ದ್ವೇಷಿಸಲ್ಲ, ಎಲ್ಲರೂ ಪ್ರೀತಿಯಿಂದ ಕಾಣುತ್ತಾರೆ. ಹಾಗಾಗಿ ಧರ್ಮ ಯಾವತ್ತು ಪ್ರೀತಿ ಹೇಳ್ಕೊಡುತ್ತೆ, ದೇಶನ ಹೇಳ್ಕೊಡಲ್ಲ, ಅದು ದ್ವೇಷನ ಹೇಳ್ಕೊಡಲ್ಲ. ಹಾಗಾಗಿ ಧರ್ಮದ ಹೆಸರು ದ್ವೇಷ ಬಿತ್ತೋರ್ ಬಗ್ಗೆ ಕೂಡ ನಾವು ಎಚ್ಚರದಿಂದ ಇರಬೇಕು. ಮತ್ತೆ ಇವತ್ತು ನಾನು ಹೇಳ್ತಾ ಇದ್ದೇನೆ, ನಮ್ಮ ಪಕ್ಷ ಮತ್ತೆ ನಮ್ಮ ಸರ್ಕಾರ ಕೂಡ ಯಾವತ್ತೂ ಕೂಡ ಕನಕದಾಸ್ ಹೇಳಿದಂತಹ ಬಸವಾದಿ ಶರಣ ಹೇಳ್ಕೊಟ್ಟಂತಹ, ಬುದ್ಧ ಹೇಳ್ಕೊಟ್ಟಂತಹ, ಅಂಬೇಡ್ಕರ್ ಹೇಳ್ಕೊಟ್ಟಂತಹ ಸಾಮಾಜಿಕ ನ್ಯಾಯ ಮತ್ತೆ ಸಮಾನತೆ ಇದರ ಆಧಾರದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಿರೋದು ಅಂತ ಹೇಳಿ, ಅದಕ್ಕೆ ಪೂರಕವಾಗಿನೇ ನಾವು ಯಾವತ್ತೂ ಕೂಡ ಯಾರು ಸಮಾಜದಲ್ಲಿ ನಿಶ್ಶಕ್ತರಿರ್ತಾರೆ, ಯಾರು ಶೋಷಿತರಿರ್ತಾರೆ ಅಂತವ್ರ ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬಂದಿದ್ದೀವಿ. ಅದು ಶೋಷಿತರಾಗಿರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, ಮಹಿಳೆಯರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಅಥವಾ ಮುಂದುಳಿದ ವರ್ಗದವ್ರು ಬಡವರು ಇರ್ಬೋದು, ಅವ್ರ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರ ಫಲನೇ ಇವತ್ತು ನಾವು ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳು. ಯಾಕೆ ಅಂತಂತಂದ್ರೆ ಕೇಂದ್ರ ಸರ್ಕಾರ ಬಂದ ಮೇಲೆ ಏನಾಗೋಗಿತ್ತಪ್ಪ ಅಂತಂತಂದ್ರೆ ಎಲ್ಲ ಹಣನೂ ಕೂಡ ಶ್ರೀಮಂತರ ಪರವಾಗಿ ಹೋಗ್ತಾ ಇತ್ತು. ಇವತ್ತು ಅಂಬಾನಿ ಅದಾನಿಗಳ ಆಸ್ತಿ ಎಷ್ಟು ಮೇಲಾಗಿದೆ ಅಂತ ನೀವೇ ನೋಡಿ. ಕೇಂದ್ರ ಸರ್ಕಾರ ಬಂದ ಮೇಲೆ ಏನಪ್ಪಾ ಆಯ್ತು ಅಂತಂತಂದ್ರೆ ಶ್ರೀಮಂತರಿಗೆ ಕಟ್ಟುವಂತ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡಿ ಜನಸಾಮಾನ್ಯ ಬಡವರು ಕಟ್ಟುವಂತ ಟ್ಯಾಕ್ಸ್ ಗಳನ್ನ ಜಾಸ್ತಿ ಮಾಡಿದ್ರು. GST ಹಾಕಿದ್ರು, ಎಲ್ಲದಕ್ಕೂ 28% ಮಾಡಿದ್ರು. ಈಗೇನೋ ಇವಾಗ ಕಮ್ಮಿ 18% ಮಾಡಿದ್ದಾರೆ. ಆಗ 11 ವರ್ಷಗಳ ತನಕ 28%, 32% ತನಕ GST ಹಾಕಿ ಬಡವರ ಮೇಲೆ ತೆರಿಗೆ ಭಾರ ಹೊರಿಸಿದ್ರು. ಆದ್ರೆ ಈ ಹಣ ಇದೆಯಲ್ಲ, ಸರ್ಕಾರದ ಹಣ, ಅದು ಜನರ ಹಣ, ಜನರು ಟ್ಯಾಕ್ಸ್ ಕಟ್ಟೋದ್ರಿಂದ ಬರೋ ಹಣ. ಅದು ಶ್ರೀಮಂತರ ಪಾಲಾಗಬಾರ್ದು, ಅದು ಜನರಿಗೂ ಸೇರ್ಬೇಕು, ಜನಸಾಮಾನ್ಯರಿಗೂ ಸೇರ್ಬೇಕು, ಬಡವರಿಗೂ ಸೇರ್ಬೇಕು ಅಂತ ಹೇಳಿನೇ ನಾವು ಪಂಚ ಗ್ಯಾರಂಟಿಗಳನ್ನ ತಂದಿದ್ದೀವಿ. ಇವತ್ತು ಎಲ್ಲಾ ಗ್ಯಾರಂಟಿ ಸ್ಕೀಮ್ಗಳನ್ನ ತಂದ ಮೇಲೆ ಸಮಾಜದಲ್ಲಿ ಬಡವರು ನಿಟ್ಟುಸಿರು ಬಿಡುವಂಗಾಗಿದೆ. ಅದ್ರೊಳಗೂ ಬಹಳಷ್ಟು ಮಹಿಳೆಯರಿದ್ದಾರೆ. ಇವತ್ತು ಮಹಿಳೆಯರನ್ನ ಕೇಂದ್ರೀಕೃತ ಮಾಡ್ಕೊಂಡು ಈ ಕಾರ್ಯಕ್ರಮಗಳನ್ನು ಕೊಟ್ಟಿದ್ವಿ. ಹಾಗಾಗಿ ಎಷ್ಟೊಂದು ಜನ ಮಹಿಳೆಯರು ಇವತ್ತು ಸಬಲರಾಗಕ್ಕೆ ಸಾಧ್ಯ ಆಗಿದೆ. ಇಂತ ಪಂಚ ಗ್ಯಾರಂಟಿ ಯೋಜನೆಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ. ಮುಂದೆ ಕೂಡ ಬಡವರಿಗೋಸ್ಕರ ಇಂಥ ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬರ್ತಿರುತ್ತೆ. ಹಾಗಾಗಿ ನಿಮ್ಮ ಆಶೀರ್ವಾದ ಯಾವತ್ತು ನಮ್ಮ ಪಕ್ಷ ಮತ್ತೆ ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತ ಈ ಸಂದರ್ಭ ನಾನು ಕೇಳ್ಕೊಳಕ್ ಇಷ್ಟಪಡ್ತಾ ಇದ್ದೇನೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಮುಖ್ಯ ಕಾರಣ ಅಂತಂತಂದ್ರೆ ಸತೀಶ್ ಜಾರಕಿಹೊಳಿ ಸಾಹೇಬರು, ತಂದೆಯವರು, ಮುಖ್ಯಮಂತ್ರಿಯವರು ಈ ಕಾರ್ಯಕ್ರಮಕ್ಕೆ ಬರ್ಬೇಕಾಗಿತ್ತು. ಕಳೆದ 1 ವರ್ಷದಿಂದ ಜಾರಕಿಹೊಳಿ ಸಾಹೇಬರು ಅವ್ರನ್ನ ಕೇಳ್ತಾ ಇದ್ರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ಹೇಳಿ. ಅವ್ರಿಗೆ ಡೇಟ್ಗಳು ಕೊಡಕ್ ಆಗ್ತಿರ್ಲಿಲ್ಲ. ಮತ್ತೆ ಕೊಟ್ಟಂತ ಕೆಲವು ಡೇಟ್ಗಳಲ್ಲಿ ಅನಿವಾರ್ಯ ಕಾರಣಗಳಿಂದ ಅದನ್ನ ಮುಂದೂಡ್ಬೇಕಾಗಿ ಬಂದಿತ್ತು. ಸೊ ಹಾಗಾಗಿ ಇನ್ನೂ 1 ವರ್ಷ ಆಗೋಯ್ತು, ಇನ್ನು ಈ ಕಾರ್ಯಕ್ರಮಕ್ಕೆ ಕಾಯಕ್ಕಾಗಲ್ಲ ಅಂತ ಹೇಳಿ ಅವ್ರ ಪ್ರತಿನಿಧಿಯಾಗಿ ನೀನೇ ಈ ಕಾರ್ಯಕ್ರಮಕ್ಕೆ ಬಂದ್ಬಿಡು ಅಂತ ಹೇಳಿದ್ರು. ಮೊನ್ನೆ ನಮ್ಮ ಮೈಸೂರಿನಲ್ಲಿ ಬೌದ್ಧ ಸಮ್ಮೇಳನ ಆಯ್ತು. ಆ ಕಾರ್ಯಕ್ರಮಕ್ಕೆ ಜಾರಕಿಹೊಳಿ ಬಂದು ವೇದಿಕೆ ಮೇಲೆ ಸಿಕ್ಕಾಗ ಇಂಥ ಕಾರ್ಯಕ್ರಮ ಇದೆ, ಹಾಗಾಗಿ ನೀವು ದಯವಿಟ್ಟು ಬರಲೇಬೇಕು ಅಂತ ಹೇಳಿದ್ರು. ಖಂಡಿತ ಸರ್ ನೀವು ಬರ್ತೀನಿ ಅಂತ ಹೇಳಿ ನಾನು ಬಂದಿದ್ದೀನಿ. ಮತ್ತೆ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಕೂಡ ಒಂದೆರಡು ಮಾತುಗಳನ್ನು ಹೇಳಬೇಕು. ಈಗಾಗಲೇ ಹೇಳಿದಂತೆ ಅವರು ಕೂಡ ಸಾಮಾಜಿಕ ಬದ್ಧತೆ ಇರುವಂತೆ, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರೋರು. ಯಾರು ಸಮಾಜದಲ್ಲಿ ತಳ ಸಮುದಾಯದವರು ಇರ್ತಾರೆ, ಯಾರು ಬಡವರು ಇರ್ತಾರೆ, ಅಂತವ್ರ ಪರವಾಗಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿರುವಂತವ್ರು.
ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿನ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಮತ್ತೆ ಇವತ್ತು ಇಂಥದ್ದು ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ಕರೆದು ಇವತ್ತು ನಿಮ್ಗಳ ಜೊತೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಕಪ್ಪಲಗುದ್ದಿ ಗ್ರಾಮದವರು ಮತ್ತೆ ಒಂದು ಕಾರ್ಯಕ್ರಮನ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಆಯೋಜಿಸಕ್ಕೆ ಕಾರಣದವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ, ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜಾತಿಗಳ ಮಧ್ಯೆ